ಕೊಟ್ಟಿದ್ದಾರೆ ಫಸ್ಟ್. ಹಂಗಲ್ಲ ಸರ್, ಇವಾಗ ನಾನು ಫಸ್ಟ್ ಇವಾಗ 11 o'clock ಟೈಮ್, ಇವಾಗ ಎಷ್ಟು ಟೈಮ್ ನೀವೇ ಅಲ್ಲ ಹಂಗಂತಲ್ಲ ಸರ್, ಹಂಗಲ್ಲ ನಾನು ಹೇಳಿದ ಹಂಗಲ್ಲ. ಇವಾಗ ಚೆಕ್ ಮಾಡೋದು ಬಂದಿಲ್ಲ, ಇವಾಗ 11 ಗಂಟೆ ನೀವು ತಗೋಬೇಕು. ನಾನು ಫಸ್ಟ್ ಬಂದಿದ್ದೀನಿ, ನಾನು ತಗೊಂಡ್ಬಿಟ್ಟು ಅವ್ರು ತಗೊಳ್ಳಿ. ನಾನು ಅವ್ರು ಫಸ್ಟ್ ಕೊಟ್ಟಿದ್ರೆ ಚೆಕ್ ಮಾಡ್ತಾ ಇದ್ದೀನಿ, ಆಮೇಲೆ ನಾನು ಫೋಟೋ ತಗೊಂತೀನಿ. ಅಲ್ಲ ಸರ್, ನೀವು ಇವಾಗ ತಗೊಂಡು ಚೆಕ್ ಮಾಡ್ತೀರಾ ತಗೊಳ್ತೀರಾ? ಇವಾಗ ಚೆಕ್ ಮಾಡ್ತೀರಾ ತಗೊಳ್ತೀರಾ? ರಿಸೀವ್ ಮಾಡ್ಕೊಳ್ತೀರಾ? ನಾನು ಹೇಳ್ತೀನಲ್ಲ, ಈಗ ಚೆಕ್ ಮಾಡ್ಬಿಟ್ಟು ಆಮೇಲೆ ಫಸ್ಟ್ ಕೊಡ್ತೀನಿ ಅವ್ರಿಗೆ, ನಿಮ್ಗೆ ಸೆಕೆಂಡ್ ಕೊಡ್ತೀನಿ. ಹಂಗಲ್ಲ ಸರ್, ಫಸ್ಟ್ ನಾನು ಬಂದಿದ್ದು, ನೀವು ಫಸ್ಟ್ ಅವ್ರು ಕೊಡ್ತೀನಿ ಅಂದ್ರೆ ನಾನು ಬಂದು ಇವಾಗ 11 ಅವ್ರು ಕೊಟ್ಟ ಮೇಲೆ ನೀನು ಕೊಡ್ತಾ ಇದ್ದೀರಾ? ಅವ್ರು ಕೊಟ್ಟ ಮೇಲೆ ಅಲ್ಲ, ನೀವು 11 ಗಂಟೆಗಿನ್ನ ಟೈಮ್ ಇದೆ, 4 ನಿಮಿಷ ಇದೆ, 3 ನಿಮಿಷ ಇದೆ ಇನ್ನ. ಅದೇ ನೀವು ನಾನು ಫಸ್ಟ್ ತಗೋಬೇಕು 11 o'clockಗೆ. ನಾನೇ ಫಸ್ಟ್ ಬಂದಿರೋದು. ನಾನು ಅವರು ಇದ್ದಾರೆ ಫಸ್ಟ್. ಕೇಳಿ ಅವ್ರನ್ನ ಕೇಳಿ. ಕಾರ್ ಬಂದು ಇಲ್ಲಿ ನಿಲ್ಸ್ಬಿಟ್ಟು ನಾನು ಓಪನ್ ಆಗೋದ್ರಿಂದ ಇಲ್ಲೇ ಇದ್ದೀನಪ್ಪ. ನಾನು ಕಾರ್ ಬಂದು ಅಲ್ಲ, ಕಾರ್ ಬಂದಿದ್ದಲ್ಲ ಲೆಕ್ಕ, ನಾನು ಫಸ್ಟ್ ಬಂದಿದ್ದೀನಿ ಸರ್. ಹಂಗಲ್ಲ ಸರ್, ನೀವೇನು ಹಂಗಂತ ಹೇಳ್ತಾ ಇದ್ದೀರಾ? 11 ಗಂಟೆಗೆ ತಗೊಳ್ಳಿ ನೀವು. 11 ಗಂಟೆಗೆ ಫಸ್ಟ್ ತಗೊಳ್ಳಿ. ತಗೊಳ್ಳೋದು ಅವ್ರು ಫಸ್ಟ್ ಕೊಟ್ಟಿದ್ರೆ ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿ, ನಾನೀಗ ಚೆಕ್ ಮಾಡಿದ್ರೆ ಅಬ್ಜೆಕ್ಷನ್ ಇಲ್ಲ. ಚೆಕ್ ಮಾಡಿ, ಅದು ನಾನು ಫಸ್ಟ್ ಕೊಡ್ಬೇಕು, ನಾನು ಫಸ್ಟ್ ತಗೋಬೇಕು ನಾಮಿನೇಷನ್. ಅವರೇ ಫಸ್ಟ್, ಯಾಕಂದ್ರೆ ಅವ್ರು ಫಸ್ಟ್ ಕೊಟ್ಟಿದ್ದಾರೆ. ಅಲ್ಲ ಸರ್, ಫಸ್ಟ್ ತಗೊಂಡು 11 ಗಂಟೆ ಆಗಿಲ್ಲ ಸರ್. ನೀವು ನೋಡಿ ಸರ್, ನೋಡಿ ಸರ್, ಟೈಮ್ 10:58. ಯಾರು ನೋಡಿ 10:58 ಟೈಮ್. ಯಾವಾಗ ತಗೋಬೇಕು? ನಾನು ಇನ್ನೂ ಫೋಟೋ ತಗೊಂಡಿದ್ದು. ಅಲ್ಲ ಸರ್, ಇವಾಗ 10:58 ಸರ್. 11 o'clock ನೀವು ತಗೋಬೇಕು. 11 o'clock ನಾನು ಫಸ್ಟ್ ಬಂದಿದ್ದೀನಿ. ನಾನು ಇವಾಗ ನಿಮಗೆ ಜಗಳ ಮಾಡಕ್ ಬಂದಿಲ್ಲ ಸರ್. ರಿಟರ್ನಿಂಗ್ ಆಫೀಸರ್ ನಾನು ಬಂದು ಅಪ್ಲಿಕೇಶನ್ ಹಾಕಕ್ ಬಂದಿರೋದು. ಅಭ್ಯರ್ಥಿ ನಾನು ಬಂದ್ಬಿಟ್ಟು 11 ಗಂಟೆಗೆ ನೀವು ಟೈಮ್ ಆದಾಗ ಇಲ್ಲಿ ಯಾರು ಫಸ್ಟ್ ಬಂದ್ರೆ ಅವ್ರನ್ನ ತಗೋಬೇಕು. ಫಸ್ಟ್ ನಾನು ಬಂದಿರೋದು, ಅವರಲ್ಲ. ಯಾರನ್ನೇ ಹೇಳಿ, ಅವ್ರು ಫಸ್ಟ್ ಬಂದಿದ್ದಾರೆ. ಆಫೀಸ್ ಓಪನ್ ಮಾಡಕ್ಕೆ ಬೀಗ ಓಪನ್ ಮಾಡಿದಾಗ ಶಿವಾನಂದ್ ಸರ್ ಅವರು ಇದ್ದಾರೆ. ಕ್ಯಾಮ್ರಾ CCTV ಕೆಲಸ ಮಾಡಿಲ್ಲ. ಅವೆಲ್ಲ ನೋಡು, ಒಂದು ನಿಮಿಷ, ನನಗೆ ನೋಡು, ನಾನು ಚೆಕ್ ಮಾಡಕ್ ಬಂದಿದ್ರು, ಫಸ್ಟ್ ಕೊಟ್ಟಿದ್ದಾರೆ. ಅವ್ರು ನೋಡಿ, ಅವ್ರು ತಗೊಂಡಿದ್ದಾರೆ. ಚೆಕ್ ಮಾಡಿ ಸರ್, ನಾನು ನಿಮ್ಗೆ ಏನು ಅರ್ಥ ಮಾಡಿಲ್ಲ. ಮಾಡಿ ಫಸ್ಟ್ ನಾನು ತಗೋಬೇಕು ಸರ್. 11 o'clock ನಾನು ತಗೋಬೇಕು ಫಸ್ಟ್. ಇಲ್ಲ, ಇದೇ ತಗೊಳ್ಳೋದು, ಇದೇ ತಗೊಳ್ಳೋದು. ಯಾಕೆ ಸರ್ ಇವಾಗ ನೀವೇನು ಇವಾಗ ಇನ್ನ ನಾನ್ ವೇಸ್ಟ್ ಹಾಕೊಂಡ್ಬಿಟ್ಟಿನಿ. ನಾನೇ ಫಸ್ಟ್ ಬಂದಿರೋದು. ನಾನು ಓಪನ್ ಆಗಕ್ಕೆ ಮುಂಚೆಯಿಂದ ಬಂದಿದ್ದೀನಿ. ಓಪನ್ ಆದಾಗ ಗೇಟ್ ಒಳಗಡೆಯಿಂದ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು, ನೀವು ಒಳಗಡೆ ಬರಕ್ ಮುಂಚೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. 11 ಗಂಟೆ ಆಗಿಲ್ಲ. 11 ಗಂಟೆ ಕರೆಕ್ಟಾಗಿ ನಾನು ಕೊಡ್ಬೇಕು, ನೀವು ತಗೋತಾ ಇದ್ದೀರಾ. ಎಲ್ಲಿ ಸರ್ ರಸೀದಿನ 11 ಗಂಟೆ ನೀವು ಹಾಕೋಬೇಕು ಸರ್. ನೀವು ಸಂಘದ ತಗೊಂಡು ಹಾಕೋಬೇಕು. ರಸೀದಿ ಕರೆಕ್ಟ್ ಹಾಕಬೇಕಾಗಿಲ್ಲ. ನೀವ್ ಹೇಳಿದ್ದು ನಾನು ಬಂದು ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್. 11 ಗಂಟೆಗೆ ಹೌದು ಸರ್, 11 ಗಂಟೆಗೆ ನೀವು ತಕೊಂಡ್ಮೇಲೆ ರಸೀದಿ ಹಾಕೋದು. ನೀವು ಹೇಳ್ಬೇಕು ನಗದ್ ಮಾಡ್ಕೊಂಡ್ ಬರ್ಬೇಕು ಸರ್. ಇವಾಗ ಎಲೆಕ್ಷನ್ಗೆ ಏನ್ ಗೊತ್ತಾ, ನಾವು ಬಂದ್ಮೇಲೆ ಎಲ್ಲ ಹೋಗೋದ್ಮೇಲೆ ಆಮೇಲೆ ರಸೀದಿ ಹಾಕಿ ಅದನ್ನ ಲಕ್ಷೋದು. ಇದೇ ಡೆಪಾಸಿಟ್ ಮಾಡೋದು. ಇದೇ ಎಲೆಕ್ಷನ್ ಪ್ರೊಸೀಜರ್. ಗ್ರಾಮ ಪಂಚಾಯತ್ ಎಲೆಕ್ಷನ್ 3 ಸರಿ ಕಂಟೆಸ್ಟ್ ಮಾಡಿದ್ದೀನಿ. ನೋಟಿಸ್ ಆಯ್ತಾ? MLC ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ. ಇಲ್ಲಲ್ಲ, ಎಲ್ಲರಾಗ್ಲಿ ಸಂಸ್ಥೆಗಳಾಗ್ಲಿ 2000 ರೂಪಾಯಿ ನಾವು ಚುನಾವಣೆ ಸ್ಪರ್ಧಿಸಿದಾಗ ಇವ್ರು ಕೊಟ್ಟಾಗ ಡೆಪಾಸಿಟ್ ಕಟ್ಟಬೇಕು. ಜನರಲ್ ಅವ್ರಿಗೆ 2000 ಇರುತ್ತೆ, ಮಿಕ್ಕಿದವ್ರಿಗೆಲ್ಲ ಮಹಿಳೆಯರಿಗೆ ಮಿಕ್ಕಿದವ್ರೆಲ್ಲ 50% ಮತ್ತೆ ನೀವು ಅಲ್ಲ, ಇವಾಗ ಅವ್ರು ಇವಾಗ ನಾನು ಹಾಕೊಂಡ್ಲಿ ಬಿಡಿ. ನಾನು ಫಸ್ಟ್ ಬಂದು ಬೆಳಗ್ಗೆ ಕಾಯ್ಕೊಂಡಿದ್ದೀನಲ್ಲ. ಇವಾಗ ನೀವು ಸರ್ ಹೇಳಿದಾನ ಆಯ್ತು ಅಂತ. ಇವಾಗ 11 ಗಂಟೆಗೆ ಬರಬೇಕು. ನಾನು ಇಲ್ಲಿ ಇವರು ಇವಾಗ ಬಿಲ್ ಎಲ್ಲ ತಗೊಂಡ್ಬಂದಿದ್ದು. ನಾನು ಕೇಳಿದ್ರೆ ಒಳಗಡೆ ಒಳಗಡೆ ಬಂದಿದ್ದಾರೆ. ನಾನು ಅವಾಗಿಂದ ಇದ್ದೀನಿ. ಅವ್ರ ಸಬ್ಜೆಕ್ಟ್ ಗೊತ್ತಿಲ್ಲ, ನಾನು ಅವ್ರನ್ನೇನು ಕೌಂಟರ್ ಮಾಡ್ತಾ ಇಲ್ಲ. ಎಲೆಕ್ಷನ್ ಆಫೀಸರ್ ಹತ್ರ ಏನ್ ಹೇಳ್ತಾ ಇದ್ದೀನಿ, ಇದು ಆಗ್ತದ ಮೇಲೆ ಇದು ಆಗ್ತಾರೆ ರಸೀದಿ. ಇದು ಎಲೆಕ್ಷನ್ ನೀವೆಲ್ಲ ಕೂಡ ನಾನು ಸಾಕಷ್ಟು ಚುನಾವಣೆ ಮಾಡಿದ್ದೀರ. ನಾವು ಕೊಟ್ಟು ನಾಮಪತ್ರ ಎಲ್ಲ ಹೋಗ್ತಾ ಡೆಪಾಸಿಟ್ ಅವಾಗ ಕಟ್ಟಿಸ್ಕೊಂಡು ನಮ್ಗೆ ರಸೀದಿ ಕೊಡೋದು ಹಾಕಿದ್ದಾರೆ. ಇಲ್ಲೇ ಇವಾಗ ಇಲ್ಲಿ ಆಗ್ತಾ ಇದಾರಲ್ಲ ಸೂಚಿತಮ್ಮ. ಇದು 904 ನಮ್ದು ಅಲ್ಲ, ಶೇರ್ ನಂಬರ್ ಅಲ್ಲ, ಶೇರ್ 1851. ಇದು ಕ್ರಮ ಸಂಖ್ಯೆ 1851. ಅದು ಎಲ್ಲೂ ಕೇಳಿಲ್ಲ ನೀವು ಶೇರ್ ಸಂಖ್ಯೆ.
ಶೇರ್ ಸಂಖ್ಯೆ ಇದಿದೆ ಇಲ್ಲಿದೆ ನೋಡಿ. ಆಯ್ತು ಬಿಡಿ, ನಾನು ಅಲ್ಲ ಜನರಲ್ ಅದು ಎ ವರ್ಗ ಇದೆ, ಬಿ ವರ್ಗ ಬಿ ವರ್ಗದ ಸಾಮಾನ್ಯ. ಡ್ರಾದಲ್ಲಿ ನಾನು ಕೊಟ್ಟಲ್ಲ ನನ್ನ ಡ್ರಾದಲ್ಲಿ ಗೊತ್ತು ಹಿಂಗೆ ಅಂತ ಎಷ್ಟು ಏನಾದ್ರು ಎಷ್ಟು ನೋಡಿದಾಗೆ ನಮಗೆ ಗೊತ್ತು ಏನೇನು ಮಾಡ್ತಾರೆ ಅಂತ. ನಾನು ಇದೆಲ್ಲ ಬಂದ್ಬಿಟ್ಟು CCTV ಕೆಲಸ ಮಾಡಿಲ್ಲ ಆಫೀಸಲ್ಲಿ. ಯಾಕೆ ಕೆಲಸ ಮಾಡಿ ನೀವು ನೋಡಬೇಕು. ಬೀಗ ಓಪನ್ ಆದಾಗಿಂದ ಇದ್ದೀನಿ. ಕೇಳೋದು ಕೂಡ ಕೇಳೋದೇ ಬೇಡ ಅಂದರೆ ಸೆಕ್ರೆಟರಿನ ಕೇಳ್ಬೇಕು. ನಾನು ಯಾರನ್ನ ಕೇಳೋಕ್ಕಾಗತ್ತಾ? ಇಲ್ಲಿ ಬಂದು ರಿಸೀವ್ ಮಾಡ್ಕೊಂಡ್ಮೇಲೆ ನೀವು ಇದು ಕೊಡೋದು ಡೆಪಾಸಿಟ್ ಸ್ಲಿಪ್ಪು. ಇವಾಗ ತಾನೇ ಬಂದಿದ್ದು ನೀವು ಒಳಗಡೆ. ಅಲ್ಲಮ್ಮ ನೀವು ಒಳಗಡೆ ಯಾವಾಗ ಬಂದಿದ್ದು? ಅಲ್ಲೇ ಕಟ್ಬೋದು. ಅದು ಯಾವಾಗ ಬಂದಿದ್ದು ನೀವು? ನೀವು ಓಪನ್ ಮಾಡಿಲ್ಲ ಸೊಸೈಟಿ ಯಾವಾಗ ಬಂದಿದ್ದೆ? ಏನನ್ನು ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಆಯ್ತು ಬಿಡಿ. ನಾವು ಕ್ಯಾಂಡಿಡೇಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಆಫೀಸರ್ಸ್ ಎಲ್ಲ ಹೆಂಗೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಯಾರು ಏನು ಇದ್ರು ಏನು ಆಗ್ಬಿಡುತ್ತೆ. ನಾವೇನು ಬಂದಿರೋದು ಅವಾಗ ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕು. ಇದು ಮಾಡಿದ್ರೆ ಇನ್ನೇನು ಎಷ್ಟು ಮಾಡ್ತಾರೆ? ರಿಟರ್ನಿಂಗ್ ಆಫೀಸರ್ ಇದಕ್ಕೆಲ್ಲ ಇಂಪಾರ್ಟೆಂಟ್. ಏನೋ ಬೇಕಾದ ಮಾಡ್ಬೋದು. ನಾನು ಇವಾಗ ಮಾತಾಡಿದ್ದೆ ಅಂತ ಕೂಡ ಏನೋ ಮಾಡ್ಬೋದು. నేను తెలుసుకోండి కొద్దిగా వచ్చిన నేను ఫస్ట్ నుంచి తీసుకున్నాను. నేను దళా చేస్తా ఉండేది.